ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ತಿಳ್ತವರ್. ನಮ್ಮ ಮಾಜಿ ಶಾಸಕ ವಿಶ್ವನಾಥ್ ಪಾಟೀಲ್ ಬೈಲಹೊಂಗಲದವರು ಅಲ್ಲಿ ಜೋರು ಹೇಳ್ತಾ ಇದ್ದಾರೆ, ರಾಜಕೀಯ ಚೆನ್ನಮ್ಮನ ಹೆಸರನ್ನ ರಾಜಕೀಯ ಮಾಡ್ತಾ ಇದ್ದಾರಾ ಅನ್ನೋ ಒಂದು ಪ್ರಶ್ನೆ ಹೇಳ್ತಾ ಇದೆ. ಮಾಡಲಿ, ಯಾಕಂದರೆ ಚೆನ್ನಮ್ಮನೂ ಸಹ ಒಂದು ಕಾಲಕ್ಕೆ ರಾಜಕೀಯ ವ್ಯಕ್ತಿನ ಒಬ್ಬ ಹೋರಾಟಗಾರ್ತಿ, ರಾಜ್ಯವನ್ನು ಉಳಿಸ್ಕೊಳ್ಳುವಲ್ಲಿ ಅನೇಕ ರೀತಿಯ ರಾಜಕೀಯ ತಂತ್ರಗಳನ್ನು ಮಾಡಿ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಯಶಸ್ವಿಯಾಗಿ ಕೊನೆಗೆ ಬಲಿಷ್ಠ ಬ್ರಿಟಿಷರು ಸೋತಿದ್ದಿಗೆ ಇತಿಹಾಸ. ಆ ಒಂದು ನೆಲೆಗಟ್ಟಿನಲ್ಲೇ ಇಲ್ಲೂ ಸಹಿತ ಇವತ್ತು ಅವರು ಸಮಾಧಿ ಸಲುವಾಗಿ ಒಂದಿಷ್ಟು ಜೊತೆಗೆ ಉದ್ಯಾನವನ ಅಥವಾ ಈಗ ಸಂಗೊಳ್ಳಿ ರಾಯಣ್ಣ ಈ ನಮ್ಮ ಚೆನ್ನಮ್ಮರ ಶಿಷ್ಯ ಮಗ ಎಲ್ಲನೂ ಹೋರಾಟಗಾರ ಅವ್ರಿಗಂತ ದೂಡದಂಥ ಒಂದು ರಾಕ್ ಉದ್ಯಾನವನ ಇಡೀ ರಾಜ್ಯ ದೇಶದೊಳಗೆ ಮಾಡಿದಂಥ ನಮ್ಮ ಸಿದ್ದರಾಮಯ್ಯನವರು ಚೆನ್ನಮ್ಮ ಅವ್ರಿಗೆ ಯಾಕೆ ಮಾಡ್ತಾಯಿಲ್ಲ? ಆ ಸಮಾಧಿಗೆ ಒಂದು 5 ಕೋಟಿನೂ ಕೊಟ್ಟರು. ಅದರಲ್ಲೂ ಸ್ವಲ್ಪ ದುಡ್ಡಿನ ಅವ್ಯವಹಾರ ಆಗಿರೋ ಅಂತ ವಾಸನೆ ಬರ್ತಾಯಿದೆ. ಅದು ಸರಿಯಾಗಿ ಆಗಲಿಲ್ಲ, ಅದು ಉದ್ಘಾಟನೆ ಸರಿಯಾಗಿ ಆಗಲಿಲ್ಲ. ಈಗಾದರೂ ಒಂದು 200 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿ ದೊಡ್ಡ ಪ್ರಮಾಣದಲ್ಲಿ ಉದ್ಯಾನವನ ಅಷ್ಟಲ್ಲ, ಚೆನ್ನಮ್ಮ ಹೋರಾಡಿದ ದೃಶ್ಯಗಳೆಲ್ಲ ಒಂದು ರಾಕ್ ಗಾರ್ಡನ್ ಮಾಡಿ ಅಲ್ಲಿ ತೋರಿಸುವಂಥ ಕೆಲಸ ಆಗಬೇಕಾಗಿದೆ. ಅದು ಮಾಡಬೇಕು, ಒಳ್ಳೆಯ ಬೇಡಿಕೆ. ಹೌದು, ಇತಿಹಾಸ ಪುರುಷ ಸ್ತ್ರೀಯರ ಬಗ್ಗೆ ನಮ್ಮ ನೆನವರಿಗೆ ಬೇಕಾಗ್ತದೆ, ಭಾಳ ಒಳ್ಳೆಯ ವಿಚಾರ. ಅದನ್ನು ಹೋರಾಟ ರೂಪಕ್ಕೆ ಹೋರಾಟ ಮಾಡಿಯೇ ತೊಗೊಳ್ಬೇಕು ಅನ್ನುವಂಥದ್ದು ಇವತ್ತು ನಿರ್ಮಾಣ ಆಗಿದೆ. ಇದಕ್ಕೆ ಸ್ವತಃ ಅಲ್ಲಿಯ ನಮ್ಮ ಶಿವಾನಂದ ಕೌಜರಿಯವ್ರ ಮಗ ಮಾಂಜೇಶ್ ಕೌಜರಿಯವರು ಕಾರಣನ. ಅವರ ಈ ಕೆಲಸವನ್ನು ಮುಂದಾತು ವಹಿಸಿ ಮಾಡಿದ್ರಪ್ಪ ಅಂದರೆ ಇವತ್ತು ಈ ಒಂದು ಹೋರಾಟ 20-21 ದಿನ ಆಯಿತು ಹೋರಾಟ ಶುರುವಾಗಿ. ಈಗ ಅದು ಬೀದಿ ಹೋರಾಟ ಆಗ್ತದೆ, ಚಕ್ಕಡಿ ಹೋರಾಟ ಆಗ್ತದೆ, ಮತ್ತೇನೋ ಆಗ್ಲಿಕ್ಕತ್ತದ, ಬೈಕ್ ರ್ಯಾಲಿ ಆಗ್ಲಿಕ್ಕತ್ತದ ಬೈಲಹೊಂಗಲದಲ್ಲ. ವಿಶೇಷವಾಗಿ ಬೈಲಹೊಂಗಲ ಜನ ಬಹಳ ಸೆನ್ಸಿಟಿವ್ ಭಾವನಾತ್ಮಕ ಜೀವಿಗಳು ಮತ್ತು ಒಂದು